ಆರೋಪ ಕೇಳಿ ಬಂದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿವಿ9 ಜೊತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ರಾಜಕೀಯ ಪಿತೂರಿಯಿಂದ ದೂರು ಕೊಟ್ಟಿದ್ದಾರೆ. ಟಿವಿ9 ಜೊತೆ ಶಾಸಕ ಮುನಿರತ್ನ ಎಕ್ಸ್ಕ್ಲೂಸಿವ್ ಮಾತನಾಡಿದ್ದಾರೆ. ಇದುವರೆಗೂ ಯಾವುದೇ ಗುತ್ತಿಗೆದಾರರು ದೂರನ್ನ ಕೊಟ್ಟಿಲ್ಲ. 7 ರಿಂದ 8 ವರ್ಷದಲ್ಲಿ ಎಷ್ಟು ಜನ ಗುತ್ತಿಗೆದಾರರಿದ್ದಾರೆ, ನಾಪತ್ತೆಯಾಗಿದ್ದಾರೆ ಅಂದ್ರೆ ಏನು ಹೇಳೋದು ನಾನು ಅಂತ ಮುನಿರತ್ನ ಟಿವಿ9 ಜೊತೆ ಮಾತನಾಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ದೂರುದಾರ ಚೆಲುವರಾಜು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚೆಲುವರಾಜು ಅವರೇ, ಈಗ ತಾನೇ ಮುನಿರತ್ನ ಟಿವಿ9 ಜೊತೆ ಮಾತನಾಡ್ತಾ ಇದ್ರು. ನಿಮ್ಮ ಆರೋಪಗಳೇನ್ ಮಾಡ್ತಾ ಇದ್ದೀರಿ ಎಲ್ಲವೂ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಈಗ ಅವರು ನನ್ನ ಗೌಡ ನಾನು ನೀನು ನಿನ್ನ ಹೆಂಡತಿನ ನನಗೆ ಕರ್ಕೊಂಬಂದ್ ಮಲಗ್ಸೋ, ನೀನ್ ಬೇರೆಯವ್ರಿಗೆಲ್ಲ ಮಲಗ್ಸಲೋ, ಆ ಒಲಿಯನ ಮಲಗ್ಸಲೋ ಅಂತ ಕೇಳಲಿಲ್ವಾ? ಕೇಳಿ ಸರ್, ಹಾಕಿ ಸರ್, ಮಾತಾಡ ಕೇಳಿ ಸರ್ ನನ್ನ ಹತ್ರ. ನೇರವಾಗಿ ಮಾತಾಡೋಕೆ ಸಿದ್ಧ ಇದ್ದೀರಾ ಹಾಗಾದ್ರೆ ನೀವು? ಮುನಿರತ್ನ ಎದುರುಗಡೆ ಬಂದ್ರು ಮಾತಾಡೋದಕ್ಕೆ, ಈ ಪ್ರಶ್ನೆ ಕೇಳೋದಕ್ಕೆ ಸಿದ್ಧ ಇದ್ದೀರಾ ನೀವು? ಇಲ್ಲ ಅಂದ್ರೆ ನಮ್ಮಿಬ್ರು 30 ಪರೀಕ್ಷೆಗೆ ಹಾಕಿ ಸರ್. 30 ಪರೀಕ್ಷೆ ಪರೀಕ್ಷೆ ನಂದೇನಾದ್ರು ತಪ್ಪ ಅವ್ರು ದುಡಪಟ್ರೆ ರಾಜೀನಾಮೆ ಕೊಡ್ತಾರ ಕೇಳಿ ಸರ್ MLA ಸ್ಥಾನಕ್ಕೆ. ಅಲ್ಲ, ಅವ್ರು ಬೈದಿರೋದೆಲ್ಲ ಇಲ್ಲಿ ಹೇಳೋದು ಬೇಡ ನೀವು. ಬಟ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇದು ಆಡಿಯೋ ಏನೋ ಮಾಡಿರ್ಬೋದು ಅಥವಾ ರೆಕಾರ್ಡ್ ಮಾಡಿ ಗ್ರಾಫಿಕ್ಸ್ ಮಾಡಿರ್ಬೋದು, ಇನ್ನೊಂದೇನೋ ಮಾಡಿರ್ಬೋದು. ಇಲ್ಲ, ಮುನಿರತ್ನ ಅವರೇ ಮಾತಾಡಿರೋದು ಅಂತ ಅಂದ್ರೆ ಅವ್ರು ರಾಜೀನಾಮೆ ಕೊಡ್ತಾರ ಕೇಳಿ ಸರ್. ಅವ್ರು ಇದನ್ನೇ ಹೇಳಿದ್ರು, ಪ್ರೂವ್ ಮಾಡಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತಾನೆ ಹೇಳಿದ್ದಾರೆ. ಟಿವಿ9 ಜೊತೆ ಇದನ್ನ ಮಾತನಾಡಿದ್ದಾರೆ ಅವರು. ನಾನು 30 ಪರೀಕ್ಷೆಗೆ ನಾನು ರೆಡಿ ಇದ್ದೀನಿ ಸರ್. 30 ಪರೀಕ್ಷೆಗೆ ನಾನು ರೆಡಿ ಇದ್ದೀನಿ, ಅವರು ಬರ್ತಾರ ಕೇಳಿ ಸರ್. ಸ್ಪೀಕರ್ ಕಚೇರಿ ಈಗಲೇ ನಿಮ್ಮ ಹತ್ರ ಏನ್ ಸಾಕ್ಷ್ಯಗಳಿದೆ ಅದನ್ನ ಎತ್ಕೊಂಡು ಬರ್ಲಿ. ಅವ್ರೇನಾದ್ರೂ ಪ್ರೂವ್ ಮಾಡ್ಲಿ, ನಾನೇ ಮಾತನಾಡಿರೋದು ಅಂತ ಪ್ರೂವ್ ಮಾಡಿದ್ರೆ ನಾನು ರಾಜೀನಾಮೆ ಕೊಡಕ್ ಸಿದ್ಧ ಇದ್ದೀನಿ ಅಂತ ಟಿವಿ9 ಜೊತೆ ಹೇಳಿದ್ದಾರೆ. ನಿಮ್ ಟಿವಿಗೆ ಕರ್ಸಿ, ನಾನೇ ಬರ್ತೀನಿ. ನಿಮ್ ಟಿವಿನಲ್ಲೇ ಡಿಸೈಡ್ ಆಗ್ಲಿ. ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ? ಅವ್ರು ಕೇಳ್ತಾ ಇದಾರೆ ಏನಾಯ್ತು ಅವ್ರ ಹತ್ರ, ಏನ್ ಸಾಕ್ಷಿ ಇದೆ ಅಂತ. ನನಗೆ ಕ್ಯಾನ್ಸಲ್ ಮಾಡಕ್ ಕೊಟ್ಟಿರೋಂತ ಲೆಟರ್ ಇದೆ BBMP ಮುಖ್ಯ ಆಯುಕ್ತರಿಗೆ. ನನ್ನ 20 ಲಕ್ಷ ತಗೊಂಡಿರೋದು ನಾನು ಕೊಟ್ಟಿದ್ದೀನಿ. ಇದು 20 ಲಕ್ಷ ತಗೊಂಡು ಲೆಟರ್ ಕೊಟ್ಟಿರೋದು ನನ್ನ ಹತ್ರ ಇದೆ. ಆಮೇಲೆ ನನ್ನ ದುಡ್ಡು ಕೇಳಿರೋಂತ ಆಡಿಯೋ ಇದೆ, ಎಷ್ಟು ಪರ್ಸೆಂಟ್ ಕೊಡ್ತೆ ಅಂತ ಕೇಳಿರೋದಿದೆ. ಎಲ್ಲ ನಾನು ನಿಮ್ಮ ಹತ್ರ ಡಾಕ್ಯುಮೆಂಟ್ ನಿಮ್ಮ ಟಿವಿನಲ್ಲೇ ಪ್ರೆಸೆಂಟ್ ಮಾಡಿ ಅವ್ರನ್ನ ಕರ್ಸಿ ಸರ್, ನಾನು ಬರ್ತೀನಿ. ಓಕೆ 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 ಅವ್ರೇನು ಹೇಳ್ತಿದ್ದಾರೆ ಅಂದ್ರೆ, 1 ತಿಂಗಳ ಹಿಂದೆ ಇದೇ ಚೆಲುವರಾಜು ನನ್ನ ಬಳಿ ಬಂದು ಬೇಡ್ಕೊಂಡಿದ್ರು, ಯಾರೋ ಹೊಡೆದಿದ್ದಾರೆ, ನನ್ನನ್ನು ಕಾಪಾಡಿ ಸಾರ್, ನನ್ನ ರಕ್ಷಣೆ ಮಾಡಿ, ನಮ್ಮ MLA ನಮ್ಮ ದೇವರು, ನನ್ನ ಪಾಲಿಗೆ ದೇವರು ಅಂತ ಹೇಳ್ತಾ ಇದ್ರು 1 ತಿಂಗಳ ಹಿಂದೆ. ಬಟ್ ಈಗ ಈ ರೀತಿಯಾಗಿ ಆರೋಪ ಮಾಡ್ತಾ ಇದ್ದಾರೆ, ಏನ್ ಕಾರಣ ಅಂತ ಅವರು ಕೇಳ್ತಾ ಇರುವಂತದ್ದು. ಮುನಿರತ್ನ ಕೂಡ ಈ ವಿಚಾರ ಅಂದ್ರೆ ನಿಮ್ಮಿಬ್ಬರ ನಡುವೆ ಗೊಂದಲ ಯಾವಾಗಿಂದ ಸ್ಟಾರ್ಟ್ ಆಯ್ತು? ಯಾವಾಗಿಂದ ಪರಿಚಯ ನಿಮ್ಗೆ ಹಾಗಾದ್ರೆ ಮುನಿರತ್ನ? MLA ಹತ್ರ ನಾನು ಯಾವುದೇ ಕಾರಣಕ್ಕೂ ಹೋಗಿಲ್ಲ. ಅವರ ಸಹಚಾರ ಗುತ್ತಿಗೆದಾರನ್ ಬಿಟ್ಟು ಕಮಿಷನ್ ಕಾಸನ್ನ ಈಸ್ಕೊಂಬನ್ನಿ. ನೀವು ಕೊಡ್ಲಿಲ್ಲ ಅಂದ್ರೆ ನಿಮ್ಗೆ ಯಾವ್ದು ಮಾಡ್ತಲ್ಲ. BBMP 11 ಕೋಟಿ ದುಡ್ಡು ಬಂದಿದೆ. ಪೌರ ಕಾರ್ಮಿಕಕ್ಕೆ ಕೊಡಬೇಕಾದಂತ ದುಡ್ಡನ್ನ ನಿಲ್ಸಿದ್ದಾರೆ ಇದೇ MLA ಮುನಿರತ್ನ ಅವರು. 30% ಕೊಟ್ರೆ ನಿಮಗ್ ಬಿಡುಗಡೆ ಮಾಡ್ತೀನಿ. ಚೆಲುವರಾಜುದು ನೀವೇ ಕೊಟ್ಬಿಡಿ, ನಾನು ನಿಮಗ್ ಬಿಡುಗಡೆ ಮಾಡಕ್ ಹೇಳ್ತೀನಿ. ಚೆಲುವರಾಜುದು ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಿಮ್ಗೆ ಯಾರಿಗೂ ದುಡ್ಡು ಬಿಡುಗಡೆ ಆಗಲ್ಲ ಅಂತ ಇವತ್ತು ಆ BBMP ನಲ್ಲಿ ದುಡ್ಡನ್ನ ಓಡ್ ಮಾಡ್ತಿದ್ದಾರೆ 11 ಕೋಟಿನ. ಬೇಕಾದ್ರೆ ನೀವು ಮಾಹಿತಿ ತಗೊಳ್ಳಿ. ಯಾವ ಗುತ್ತಿಗೆದದು, ಯಾವ ಕಾಂಟ್ರಾಕ್ಟ್ ಅದು ದುಡ್ಡು ಬರ್ಬೇಕಾಗಿರೋದು ನಿಮ್ಗೆ? ಸರ್, ಪೌರ ಕಾರ್ಮಿಕರಿಗೆ VDA ಅರಿಯಸ್ ಅಂತ ಒಂದು ಅಮೌಂಟ್ ಕೊಡಬೇಕು BBMP ಇಂದ. ನಮ್ಮ ಗುತ್ತಿಗೆದಾರರು ಪೌರ ಕಾರ್ಮಿಕರಿಗೆ ಹಣ ಬಂದಿದೆ. ಆ ಹಣನ ರಿಲೀಸ್ ಮಾಡಕ್ಕೆ MLA ಮುನಿರತ್ನವರು 30% ಕಮಿಷನ್ ಕೇಳಿದ್ದಾರೆ. 30% ಯಾವನ್ ಕೊಡ್ತಾನೋ ಅವನಿಗೆ ನಾನು ಈ ಹಣನ ರಿಲೀಸ್ ಮಾಡಿಸ್ತೀನಿ, ಇಲ್ಲ ಅಂದ್ರೆ ನಾನು ಮಾಡ್ಸಲ್ಲ ಅಂತ. ಆವಾಗ ಅವರೆಲ್ಲ ಇದೇ MLA ಸಾಹೇಬ್ರು ಆ ಗುತ್ತಿಗೆ 8 ಜನ ಗುತ್ತಿಗೆ, ನಾನು 9 ಜನ, 9ರಲ್ಲಿ ನಾನು ಒಬ್ಬ ಯಾರ ಜೊತೆನೂ ಸೇರಲ್ಲ ಅನ್ಬಿಟ್ಟು 8 ಜನ ಅವ್ರ ಜೊತೆ ಇದಾರೆ. ಅವರನ್ನ ನನ್ನ ಹತ್ರ ಕಳ್ಸೋರು, ಚೆಲುವರಾಜ್ ದುಡ್ಡು ಇಸ್ಕೊಂಬನ್ನಿ, ಇಲ್ಲ ನೀವೇ ಕೊಟ್ಬಿಡಿ, ದುಡ್ಡನ್ನ ಬಿಡುಗಡೆ ಮಾಡಕ್ಕೆ ನಾನು ಜಂಟಿ ಆಯುಕ್ತರಿಗೆ ಹೇಳಿ ಇದು ಮಾಡ್ತೀನಿ. ಜಂಟಿ ಆಯುಕ್ತರಿಗೆ ಹೇಳಿ ಓರ್ಡ್ ಮಾಡಿಸಿದ್ದಾರೆ ಆ ಹಣನ. ಓಕೆ, ಥ್ಯಾಂಕ್ ಯು ಚೆಲುವರಾಜು ಅವರೇ ಟಿವಿ9 ಜೊತೆ ಮಾತನಾಡಿದ್ದಕ್ಕೆ. ಇಲ್ಲಿ ಚೆಲುವರಾಜು ಹೇಳ್ತಾ ಇರುವಂತದ್ದು, ಇಲ್ಲ ಅವರು ಖಂಡಿತ ಬೈದಿದ್ದಾರೆ, ಇದಕ್ಕೆ ನನ್ನ ಬಳಿ ಸಾಕ್ಷಿಗಳಿದ್ದಾವೆ ಅಂತ. ಸಾಕ್ಷಿ ಪ್ರೂವ್ ಆದ್ರೆ ನಾನು ರಾಜೀನಾಮೆ ಕೂಡ ಕೊಡ್ತೀನಿ ಅಂತ ಮುನಿರತ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡಬೇಕಾಗಿದೆ.